ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಗೈಸ್ ಆರ್ ಆಲ್ ಡೂಯಿಂಗ್ ಫೈನ್. ನೀವು ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ವ್ಲಾಗ್ನಲ್ಲಿ ನಾವು ಮಡಿಕೇರಿಯ ತಾಜ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಆ್ಯನಿವರ್ಸರಿ ಇದ್ದಿದ್ದರಿಂದ ನಾವು ಫ್ಯಾಮಿಲಿ ಲಂಚ್ಗೆ ಅಂತ ಹೊರಟಿದ್ದೀವಿ. ರೆಸಾರ್ಟಿಂದ 2 ಕಿಲೋಮೀಟರ್ಸ್ ಮುಂಚೆ ನಿಮಗೆ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ. ಸೊ ನಿಮ್ಮ ಟೇಬಲ್ ಬುಕ್ ಆಗಿದ್ರೆ ಮಾತ್ರ ನಿಮ್ಮನ್ನ ಒಳಗಡೆ ಅಲೌ ಮಾಡ್ತಾರೆ. ಸೊ ನೀವೇನಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಮೊದಲೇ ಟೇಬಲ್ ಬುಕ್ಕಿಂಗ್ ಮಾಡಬೇಕು. ಚೆಕ್ ಪೋಸ್ಟಿಂದ ಚೆಕ್-ಇನ್ ಆದಮೇಲೆ ಸೆಕೆಂಡ್ ಚೆಕ್-ಇನ್ ಇರುತ್ತೆ. ಅದರಲ್ಲಿ ನಿಮ್ಮ ಗಾಡಿನ ತರೋವಾಗಿ ಚೆಕ್ ಮಾಡ್ತಾರೆ ಸೆಕ್ಯೂರಿಟಿ ಪರ್ಪಸ್ಗೆ. ನನ್ನ ಅಣ್ಣ ಇಲ್ಲೇ ಮ್ಯಾನೇಜರಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಲಂಚ್ಗೆ ಅವರೇ ಟೇಬಲ್ ಬುಕ್ಕಿಂಗ್ ಮಾಡಿದ್ದು. ಇವಾಗೇನು ನೋಡ್ತಿದ್ದೀರಾ, ಇದು ಲಾಬಿ ಏರಿಯಾ. ಇಲ್ಲಿ ನಮ್ಮ ಅಣ್ಣ ನಮ್ಮನ್ನ ರಿಸೀವ್ ಮಾಡಿದರು. ಲಾಬಿ ಏರಿಯಾ ಮುಂದೆ ನಿಮಗೆ ಈ ಥರ ಇನ್ಫಿನೈಟ್ 360 ಡಿಗ್ರಿ ವ್ಯೂ ಸಿಗುತ್ತೆ. ಈ ಪ್ಲೇಸ್ ತುಂಬ ಹೈಟಲ್ಲಿದೆ, ಸೊ ದ್ಯಾಟ್ ನಿಮಗೆ ಪ್ರಾಪರ್ ವ್ಯೂ ಸಿಗುತ್ತೆ ಇಡೀ ಪ್ರಾಪರ್ಟಿದು. ಈ ಪ್ರಾಪರ್ಟಿ 180 ಏಕರ್ಸಲ್ಲಿದೆ. ಔಟ್ ಆಫ್ ವಿಚ್ ಸ್ವಲ್ಪ ಏರಿಯಾ ಮಾತ್ರ ಇವರು ರೆಸಾರ್ಟ್ಗೆ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಇದೇ ಬಿಲ್ಡಿಂಗಲ್ಲಿ ನಿಮಗೆ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ವಿತ್ ಜಕೂಸಿ, ಹಾಟ್ ವಾಟರ್ ಜಕೂಸಿ ಕೂಡ ಇದೆ. ನೀವೇನಾದರೂ ಇಲ್ಲೇ ಸ್ಟೇ ಆಗಿದ್ರೆ ಈ ಎಲ್ಲ ಅಮ್ಯುನಿಟೀಸ್ನು ಯೂಸ್ ಮಾಡ್ಬೋದು. ಹಾಗೆ ಆ್ಯಕ್ಟಿವಿಟಿ ರೂಮ್ ಕೂಡ ಇದೆ ವೇರ್ ಯು ಹ್ಯಾವ್ ಮಲ್ಟಿಪಲ್ ಗೇಮ್ಸ್. ಹಾಗೆ ನೀವೇನಾದರೂ ಶಾಪಿಂಗ್ ಮಾಡಬೇಕಂದ್ರೆ ಶಾಪಿಂಗ್ ಕೂಡ ಆಪ್ಷನ್ ಅವೈಲೇಬಲ್ ಇದೆ. ಜ್ಯುವೆಲ್ರೀಸ್, ಕ್ಲೋದಿಂಗ್, ಶಾಲ್ಸ್, ಸೆರಾಮಿಕ್ ಕಟ್ಲರೀಸ್, ಹೀಗೆ ಬೇರೆ ಬೇರೆ ವೆರೈಟಿ ಆಗಿರೋ ವಸ್ತುಗಳಿದೆ. ಸೊ ಇವ್ರದ್ದು ಇನ್ ಹೌಸ್ ಶಾಪ್ ಇದೆ. ನೀವೇನಾದರೂ ಶಾಪಿಂಗ್ ಮಾಡೋದಿದ್ರೆ ಇಲ್ಲಿ ಮಾಡ್ಬೋದು. ಕುರ್ತೀಸಿಂದ ಹಿಡಿದು ಎಲ್ಲ ಥರದ್ದು ಇಲ್ಲಿ ಸಿಗುತ್ತೆ ನಿಮಗೆ. ಪ್ರೈಸ್ ರೇಂಜ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಬಟ್ ಕ್ವಾಲಿಟಿ ಈಸ್ ವೆರಿ ಪ್ರೀಮಿಯಮ್. ಸೊ ಈ ಬಿಲ್ಡಿಂಗ್ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ನಾವು ರೆಸ್ಟೋರೆಂಟ್ ಕಡೆ ಹೊರಟ್ವಿ. ಈ ರೆಸಾರ್ಟಲ್ಲಿ ನಿಮಗೆ ಫರ್ನ್ ಟ್ರೀ, ಗ್ರಿಲ್, ನೆಲ್ಲಕ್ಕಿ, ಡ್ಯೂ, ಹೈವ್ ಬಾರ್ ಅಂತ 5 ಡೈನಿಂಗ್ ಆಪ್ಷನ್ ಇದೆ. ಔಟ್ ಆಫ್ ವಿಚ್ ಹೈವ್ ಬಾರ್ ಬಂದು ಬಾರ್ ಆಗಿರುತ್ತೆ, ಉಳಿದಿದ್ದೆಲ್ಲ ಡೈನಿಂಗ್ ಆಗಿರುತ್ತೆ. ನಾವು ಚೂಸ್ ಮಾಡಿದ್ದು ಫರ್ನ್ ಟ್ರೀ ರೆಸ್ಟೋರೆಂಟ್. ಸೊ ಇದರಲ್ಲಿ ಔಟ್ಡೋರ್ ಆ್ಯಂಡ್ ಇಂಡೋರ್ ಸೀಟಿಂಗ್ 2 ಫೆಸಿಲಿಟಿ ಇದೆ. ಇವ್ರದ್ದು ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ಸ್ ಇದೆ, ಸೊ ದ್ಯಾಟ್ ನೀವು ಯಾವುದೇ ಕ್ಯೂಸಿನ್ನ ಬೇಕಾದರೂ ಚೂಸ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇರೋದು ರೆಸ್ಟೋರೆಂಟ್ಗೆ ಹೋಗ್ತಾ ಇರೋ ವೇ, ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಎಲ್ಲ ಕಡೆ ಲಶ್ ಗ್ರೀನ್, ಒಂದು ಕ್ವೈಟ್ ಆ್ಯಂಡ್ ಪೀಸ್ಫುಲ್ ಎನ್ವೈರನ್ಮೆಂಟ್ ಇರುತ್ತೆ. ಇದು ತುಂಬ ದೊಡ್ಡ ಪ್ರಾಪರ್ಟಿ ಆಗಿರೋದ್ರಿಂದ ನೀವು ನಡ್ಕೊಂಡು ಹೋಗೋಕೆ ಕಷ್ಟ ಆಗುತ್ತೆ. ಸೊ ಎಲ್ಲ ಕಡೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಈ ಥರ ರೆಸಾರ್ಟ್ ಕಾರ್ಸ್ ಯೂಸ್ ಮಾಡ್ತಾರೆ. ಸೊ ಫೈನಲಿ ನಾವು ರೆಸ್ಟೋರೆಂಟ್ ರೀಚ್ ಆದ್ವಿ. ಔಟ್ಸೈಡ್ ಈ ಥರ ಇರುತ್ತೆ. ಸೊ ಈ ಬ್ಲ್ಯಾಕ್ ಒನ್ ಬಂದು ಹೈವ್ ಬಾರ್, ಕೆಳಗಡೆ ಫರ್ನ್ ಟ್ರೀ, ಇದು ಬಂದು ಗ್ರಿಲ್, ಇದು ನೆಲ್ಲಕ್ಕಿ. ಲಂಚ್ಗೆ ಬಫೆ ಇರೋದಿಲ್ಲ, ನೀವೇ ಆರ್ಡರ್ ಮಾಡಬೇಕಾಗುತ್ತೆ. ನಾನು ಪಾಸ್ತಾ, ಬರ್ಗರ್, ಆರೆಂಜ್ ಜ್ಯೂಸ್, ಹೀಗೆ ಬೇರೆ ಏನೆಲ್ಲೋ ತೊಗೊಂಡಿದ್ದೆ. ಪಾಸ್ತಾ ತಿಂದೆ, ತುಂಬ ಟೈಮ್ ಆಗಿತ್ತು. ಆ್ಯಂಡ್ ಇನ್ನೇನೆಲ್ಲೋ ಆರ್ಡರ್ ಮಾಡಿದ್ವಿ. ಸೊ ಒಂದು ಡೀಸೆಂಟ್ ಲಂಚ್ ಫಾರ್ ಫ್ಯಾಮಿಲಿ ಆಫ್ 4ಗೆ ಅರೌಂಡ್ 14,000 to 15,000 ಆಗುತ್ತೆ. ಇಲ್ಲಿ ಆಲ್ಕೋಹಾಲ್ಸ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ಇಲ್ಲಿ ಒಂದು ಪೆಗ್ ತಗೊಳ್ಳೋ ಪ್ರೈಸಲ್ಲಿ ನಿಮಗೆ ಆಚೆ ಒಂದು ಬಾಟ್ಲಿ ಸಿಗುತ್ತೆ. ಡೆಸರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇದು ಫರ್ನ್ ಟ್ರೀ ರೆಸ್ಟೋರೆಂಟು ಔಟ್ಸೈಡ್ ವ್ಯೂ. ಸೊ ನೀವು ಔಟ್ಸೈಡ್ ಡೈನಿಂಗ್ ಚೂಸ್ ಮಾಡಿದರೆ ಈ ಥರ ವ್ಯೂ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ಬೋದು. ಸೊ ಊಟ ಆದಮೇಲೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ನಾವು ಆ್ಯಕ್ಟಿವಿಟಿ ಏರಿಯಾಗೆ ಹೋದ್ವಿ. ನಮ್ಮ ಅಣ್ಣ ಆ್ಯಕ್ಟಿವಿಟಿ ಏರಿಯಾದಲ್ಲೇ ಮ್ಯಾನೇಜರ್ ಆಗಿರೋದು. ಆ್ಯಕ್ಟಿವಿಟೀಸಲ್ಲಿ ನಿಮಗೆ ಕಯಾಕಿಂಗ್, ಜಿಪ್ ಲೈನ್, ಹೀಗೆ ಬೇರೆ ಬೇರೆ ತುಂಬ ಟ್ರೆಕ್ಕಿಂಗಿಂದ ಹಿಡಿದು ಎಲ್ಲನೂ ಇದೆ. ಸೊ ನಾವು ಹೋಗಿದ್ದೀವಿ ಅಲ್ಲ ಅಂತ ಜಿಪ್ ಲೈನ್ ಚೂಸ್ ಮಾಡಿದ್ವಿ. ನನ್ನ ತಂಗಿ ಜಿಪ್ ಲೈನ್ ಟ್ರೈ ಮಾಡ್ತೀನಿ ಅಂದಳು. ಸೊ ಅವಳು ಇಲ್ಲಿವರೆಗೂ ಅದನ್ನ ಟ್ರೈ ಮಾಡಿರಲಿಲ್ಲ. ನಾನು ಒಂದ್ಸತಿ ಮಾಡಿದ್ದೆ. ಸೊ ಇದು ಯಾಕೋ ನನಗಿನ್ನೂ ಉದ್ದ ಇದೆ ಅಂತ ಅನ್ನಿಸ್ತು. ಸೊ ವಿ ಟ್ರೈಡ್ ಜಿಪ್ ಲೈನ್. ಸೊ ಇವರೇ ನಮ್ಮ ಅಣ್ಣ, ಇವರೇ ಇಲ್ಲಿದ್ದ ಮ್ಯಾನೇಜರ್. ಸೊ ಅವರೇ ನಮ್ಮನ್ನ ಕರ್ಕೊಂಡು ಹೋದ್ರು ಜಿಪ್ ಲೈನ್ಗೆ.
ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ವ್ಯೂ ಅಂತೂ ನನಗೆ ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಜಿಪ್ ಲೈನ್ ಎಂಡ್ ಪಾಯಿಂಟಿಂದ ನಿಮಗೆ 10 ಮಿನಿಟ್ಸ್ ವಾಕ್ ಇರುತ್ತೆ, ಯಾವುದೇ ರೀತಿ ವೆಹಿಕಲ್ ಪಿಕಪ್ ಇರೋದಿಲ್ಲ. ಆ್ಯಕ್ಟಿವಿಟಿ ಏರಿಯಾ ಪಕ್ಕ ನಿಮಗೆ ಸ್ವಲ್ಪ ಕೆಳಗಡೆ ಹೋದರೆ ಈ ಥರ ಆಂಫಿ ಥಿಯೇಟರ್ ಇರುತ್ತೆ, ವಿಚ್ ಇಸ್ ಸರೌಂಡೆಡ್ ಬೈ ಬ್ಯೂಟಿಫುಲ್ ಲೋಟಸ್ ಫ್ಲವರ್ಸ್. ತುಂಬ ಪೀಸ್ಫುಲ್ ಆ್ಯಂಡ್ ತುಂಬ ಚೆನ್ನಾಗಿದೆ. ಯೂಶ್ವಲಿ ವೆಡ್ಡಿಂಗ್ಸ್ ಎಲ್ಲ ಇದ್ದಾಗ ವೋಟ್ಸ್ ಎಕ್ಸ್ಚೇಂಜ್ ಇಲ್ಲೇ ಮಾಡ್ತಾರೆ. ಇದ್ರ ಆಪೋಸಿಟ್ ಸೈಡೇ ನಿಮಗೆ ಒಂದು ಪೂಲ್ ಬರುತ್ತೆ. ಪೂಲ್ ಸೈಡಲ್ಲಿ ನೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಅರೇಂಜ್ ಮಾಡ್ತಾರೆ. ಅದ್ರ ಆಪೋಸಿಟ್ ನಿಮಗೆ ಈ ಥರ ಸ್ವಿಂಗ್ ಬೆಡ್ಸ್ ಕೂಡ ಇದೆ. ಮಳೆ ಬಂದಿರೋ ಕಾರಣ ಅವ್ರು ಬೆಡ್ನ ರಿಮೂವ್ ಮಾಡಿದ್ರು. ಅಲ್ಲಿ ಸಹ ಕೂತು ರಿಲ್ಯಾಕ್ಸ್ ಮಾಡ್ಬೋದು ನೀವು. ಆ್ಯಂಡ್ ಪ್ರೈವಸಿಗೋಸ್ಕರ ಈ ಥರ ಕರ್ಟನ್ಸ್ ಕೂಡ ಕೊಟ್ಟಿದ್ರು. ಸೊ ಇದಾದಮೇಲೆ ಇಷ್ಟೇ, ತುಂಬ ಲೇಟಾಗಿತ್ತು. ವಿ ಹೆಡೆಡ್ ಬ್ಯಾಕ್. ನೀವೇನಾದರೂ ತಾಜ್ ಕೂರ್ಗಲ್ಲಿ ಸ್ಟೇ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ರೆ ರೂಮ್ಸ್ 32,000 ಸ್ಟಾರ್ಟ್ ಆಗಿ ವಿಲಾಸ್ ಅಪ್ ಟು 4 lakhs ತನಕ ಹೋಗುತ್ತೆ, ವಿಚ್ ಇಸ್ ಬ್ರೇಕ್ಫಾಸ್ಟ್ ಇನ್ಕ್ಲೂಸಿವ್. ಸೊ ಫಾರ್ ಮೋರ್ ಡೀಟೇಲ್ಸ್ ನೀವು ಪ್ರಾಪರ್ಟಿನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ದ್ಯಾಟ್ಸ್ ಇಟ್ ಗೈಸ್, ದ್ಯಾಟ್ ವಾಸ್ ಟುಡೇಸ್ ವ್ಲಾಗ್. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ನನ್ನ ಚಾನಲ್ಗೆ ಏನಾದರೂ ಹೊಸ ವ್ಯೂವರ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.